A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಲೆಕ್ಕ ಸಂಪದ ಲೆಕ್ಕ ಸಮೂಲ್ಯಕ್ಕೆ ನಗುತ್ತಯೇ ಸಚ್ಚಿದಾನಂದ ಶಿವಾಯ ಪ್ರಭುಪಡೆ ನಮಃ. ಪ್ರಥಮದಲ್ಲಿ ಆರಾಧ್ಯ ಗುರುವನ್ನು ಕೂಡ ಸ್ಮರಿಸಿಕೊಂಡು ನಮ್ಮೆಲ್ಲರ ಆರಾಧ್ಯ ದೇವನಾಗಿರ್ತಕ್ಕಂಥ ಸಿದ್ಧಲಿಂಗ ಮಹಾರಾಜನನ್ನು ಕೂಡ ಸ್ಮರಿಸಿಕೊಂಡು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಹಿರಿಯರನ್ನು ಹೃದಯದಲ್ಲಿ ನೆಲೆಸಿರ್ತಕ್ಕಂಥ ಪರಮಾತ್ಮನಿಗೆ ಶರಣಾರ್ಥಿಗಳು. ಈ ಒಂದು ಮೊನ್ನೆ ಆಗಿರ್ತಕ್ಕಂಥ ಘಟನೆಯನ್ನು ಮೊಬೈಲಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲವೂ ನಾವು ನೋಡಿದ್ವಿ, ಪೇಪರೆಲ್ಲವೂ ಕೂಡ ನೋಡಿದ್ವಿ. ಆದರೆ ಒಂದು ಆಕಸ್ಮಿಕವಾಗಿ ಆ ಬೆಂಕಿಯನ್ನು ಅವಘಡದಿಂದ ಆ ಮನೆಯನ್ನು ಸುಟ್ಟು ಎಲ್ಲವೂ ಕೂಡ ಅವರ ಸಂಸಾರವನ್ನು ಒಂದು ಹಾಳಾಗಿದೆ ವಿಚಾರವನ್ನು ತಿಳ್ಕೊಂಡು ತಾವೆಲ್ಲರೂ ಕೂಡಿಕೊಂಡು ಮತ್ತೆ ಪುನಃ ನಮ್ಮಂತೆ ಅವ್ರದ್ದು ಒಂದು ಸಂಸಾರ ಅವರ ಒಂದು ಜೀವನದಲ್ಲಿ ನಾವು ಕೂಡ ಭಾಗಿ ಆಗೋಣ ಅನ್ನತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಇವತ್ತಿನ ದಿವಸ ಎಷ್ಟೇ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಮನೆಯನ್ನು ನಿರ್ಮಾಣ ಮಾಡಿ ಅವರಿಗೆ ಮತ್ತೆ ಅವರನ್ನು ಮನೆಯನ್ನು ನಿರ್ಮಾಣ ಮಾಡಿ ಕೊಟ್ಟಿದ್ದೀರಲ್ಲ, ಇದು ಒಂದು ಮೆಚ್ಚುವಂಥ ವಿಷಯ. ಯಾಕಂತ ಕೇಳಿದರೆ ಇವತ್ತಿನ ದಿನಮಾನ ಹೇಗಿದೆ ಅಂತ ಕೇಳಿದರೆ, ಇವತ್ತೊಂದು ಬಿದ್ದು ಒದ್ದಾಡ್ತಾನಂದ್ರೆ ಅವನು ಯಾರಿಗೂ ಕೂಡ ಮುಟ್ಟೋದಿಲ್ಲ. ಆದರೆ ಈ ಒಂದು ಪ್ರಗತಿಪರ ಒಂದು ಈ ಸಂಸ್ಥೆಯಿಂದ ಇವತ್ತಿನ ದಿವಸ ಮನೆಯನ್ನು ನಿರ್ಮಾಣ ಮಾಡಿ ಕೊಟ್ಟಿದ್ದೀರಿ. ಅವರಿಗೆ ಎಲ್ಲ ಪ್ರಗತಿಪರ ಸದಸ್ಯರಿಗೆ ಮತ್ತು ಎಲ್ಲ ಓತಾಳ ಗ್ರಾಮದ ಹಿರಿಯರಿಗೆ ಆ ಸಿದ್ಧಲಿಂಗ ಮಹಾರಾಜ ತಮ್ಮೆಲ್ಲರೂ ಕೂಡ ಆಯುಷ್ಯ ಸಂಪತ್ತನ್ನು ಕೊಟ್ಟು ಕರುಣಿಸಲಿ ಅಂತ ಬೇಡ್ಕೊಳ್ತಾ, ಇನ್ನೊಂದು ಏನು ವಿಚಾರ ಅಂತ ಕೇಳಿದರೆ, ಆದರೆ ನಿಮ್ಮ ಜೊತೆಗೆ ಅವರೆಲ್ಲರೂ ಕೂಡ ಇದ್ದಾರೆ ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ನೀವು ಕೂಡ ಏನೇ ಒಂದು ಇನ್ನು ಮುಂದೆ ನಿಮ್ಮ ಜೀವನ ಆ ಸಿದ್ಧಲಿಂಗ ಮಹಾರಾಜನ ಆಶೀರ್ವಾದ ಎತ್ತರದ ಮಟ್ಟಿಗೆ ಬೆಳೆಯಲಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ನನ್ನೆರಡು ಮಾತಿಗೆ ವಿರಾಮ ನೀಡ್ತಾ ಇದ್ದೇನೆ. ಈಶ್ವರಾಧ್ಯಾಯ ಮಂಗಲಂ ಶಿವ ವಿಶ್ವೇಕಪಾಲಾಯ ಮಂಗಲಂ ವಿಶ್ವೇಶಜಾತಾಯ ವಿಶ್ವಾದಿಬೀಜಾಯ ಈಶ್ವರೊಂದಾಯ ಮಂಗಲಂ ಶಿವ ವಿಶ್ವೇಕಪಾಲಾಯ ಮಂಗಲಂ ಚರರುಂದಿ ವಂದಾಯ ಮಂಗಲಂ ವರಚರನೀತಿ ಬೋಧಾಯ ಮಂಗಲಂ ಗುರುರೂಪಧಾರಾಯ ಗುರುರಾಜರಾಜಾಯ ಪರಿಪೂರ್ತದೇಯಾಯ ಮಂಗಲಂ ಶಿವ ವಿಶ್ವೇಕಪಾಲಾಯ ಮಂಗಲಂ ಭವಮೂಲಭಂಗಾಯ ಮಂಗಲಂ ಶಿವ ಶಿವಲಿಂಗ ಸಂಗಾಯ ಮಂಗಲಂ ಭವಲಾಂಗಾಯ ಶಿವಪಿಂಗತೋಟಾಯ ಭವಲಾಂಗಾಯ ಶಿವಪಿಂಗತೋಟಾಯ ಕವಿತುಂಗ ಸೇವಾಯ ಮಂಗಲಂ ಶಿವ ವಿಶ್ವೇಕಪಾಲಾಯ ಮಂಗಲಂ ಕಾಶೀಪುರೇಶಾಯ ಮಂಗಲಂ ಶ್ರೀ ಕಾಶೀನಾಥೇಶಾಯ ಮಂಗಲಂ ರಸಪಾರಾಯ ಪ್ರಚಪ್ರಮೋದಾಯ ಪ್ರಚಪ್ರಮೋದಾಯ ಶ್ರೀ ಸಾಜಿ ಮನ್ನಾಯ ಮಂಗಲಂ ಶಿವ ವಿಶ್ವೇಕಪಾಲಾಯ ಮಂಗಲಂ ಶ್ರೀ ವಿಶ್ವರಾಧ್ಯಾಯ ಮಂಗಲಂ ಶಿವ ವಿಶ್ವೇಕಪಾಲಾಯ ಮಂಗಲಂ ಶಿವ ವಿಶ್ವೇಕಪಾಲಾಯ ಮಂಗಲಂ. ಕೈಕ್ಯ ಶ್ರೀ ಮರಳರಾಧ್ಯ ಶಿವಾಚಾರ್ಯರು ಹಿರೇಮಠ್ ಕನ್ನೋಳಿ ಶ್ರೀಗಳ ಆಶೀರ್ವಾದದಿಂದ ಇಂದು ಚನ್ನಬಸು ಅಣ್ಣ ಬಿರಾದಾರ್ ಇವರ ಏನು ಮನೆ ಸುಟ್ಟು ಅವರಿಗೆ ನಿರ್ಗತಿಕರಾಗಿದ್ದರು, ಆ ನಿರ್ಗತಿಕ ಸ್ಥಳವನ್ನು ಮರೆತು ಪುನರ್ ನಿರ್ಮಾಣ ಮಾಡಲು ಓತಿಯಾಳ ಗ್ರಾಮದ ಪ್ರಗತಿ ಸಂಘದ ಹಿರಿಯ ಸದಸ್ಯರಾಗಿರ್ತಕ್ಕಂಥ ಸದಸ್ಯರು ಈ ಸೂರನ್ನು ಕಲ್ಪಿಸಿ ಮಾನವೀಯತೆಯ ಧರ್ಮದಲ್ಲಿ ನೊಂದ ಕುಟುಂಬಕ್ಕೆ ಭಾಳ ಬೆಳಗಾಗಬೇಕು ಅಂತಕ್ಕಂಥ ಒಂದು ಅತ್ಯುನ್ನತ ಮಾದಾಸೆ ಇಟ್ಕೊಂಡು ಪ್ರಗತಿ ಸಂಘದ ವತಿಯಿಂದ ಅವರಿಗೆ ಒಂದು ಮಾನವೀಯತೆಯ ಧರ್ಮದ ಅಡಿಯಲ್ಲಿ ತಳಹದಿಯ ಮೇಲೆ ಒಂದು ಶಿಕ್ಷಣದಲ್ಲಿ ಕ್ರಾಂತಿ ಅಷ್ಟೇ ಅಲ್ಲ, ನೊಂದ ಕುಟುಂಬಗಳಿಗೆ, ಬಡ ಕುಟುಂಬಗಳಿಗೆ, ನಿರ್ಗತಿಕ ಕುಟುಂಬಗಳಿಗೆ, ನಿರಾಶ್ರಿತರಿಗೆ ಒಂದು ಸಹಾಯ ಹಸ್ತವನ್ನು ಚಾಚಲು ಮುಂದಾಗಿದ್ದಕ್ಕಾಗಿ ಆ ಸದಸ್ಯರಿಗೆ ಶ್ರೀ ಲಿಂಗೈಕ್ಯ ಮರಳರಾಧ್ಯ ಶಿವಾಚಾರ್ಯರ ಆಶೀರ್ವಾದ ಸದಾ ಯಾವತ್ತೂ ಅವರ ಕುಟುಂಬದ ಮೇಲೆ ಇರಲಿ ಅಂತ ಹೇಳಿ ಯಾವತ್ತೂ ಕೇಳ್ಕೊತೀನಿ ನಾನು.
ಯಾಕಂದ್ರೆ ಇವತ್ತಿನ ದಿನ ನಾವೇ ಏನೇ ಮಾಡ್ಬೇಕಂದ್ರೆ ಒಂದು 10 ರೂಪಾಯಿ ಕೊಡೋಕ್ಕಾಗಲ್ಲ. ದಯವಿಟ್ಟು ಅವ್ರು ಮಾಡಿರ್ತಕ್ಕಂಥ ಮಹಾದಾನಿಗಳಿಗೆ ಹಾಗೂ ಅವ್ರ ಕುಟುಂಬಗಳಿಗೆ ಇನ್ನೂ ಕೊಡ್ತಕ್ಕಂಥ ಮಹಾದಾನಿಗಳಿಗೆ ಈ ಭಗವಂತ ಆಯುರ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ. ಅದೇ ರೀತಿ ಶಿವಾನಂದ ಸಿದ್ದರಾಮಯ್ಯ ಸಾಲಿಮಠರು ನಿರಂತರವಾಗಿ ಸುದೀರ್ಘವಾಗಿ ಅವರು ಅವ್ರ ಮನೆಗೆ ಇದು ಆಗ್ಯದ ಅವತ್ತಿನ ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ಅವರಿಗೆ ನಿದ್ದೆ ಇಲ್ಲ. ಅವ್ರು ನಿರಂತರ ಅವ್ರ ಕಾರ್ಯಚಟುವಟಿಕೆಯನ್ನು ಬಿಟ್ಟು ಅವ್ರದ್ದೇ ಸಾಕಷ್ಟು ಕೆಲಸದ ನಿನ್ನೆ ಅದೇ ಮಾತಾಡಿದ್ರು ಕೂಡ ಅವ್ರು ಮಾಡಿರ್ತಕ್ಕಂಥ ಪರಿಶ್ರಮ ಅವರಿಗೂ ಕೂಡ ಮೊಳರಾಧ್ಯ ಶಿವಾಚಾರ್ಯರ ಆಶೀರ್ವಾದ ಸದಾ ಅವ್ರ ಕುಟುಂಬದ ಮೇಲೆ ಇರಲಿ ಅಂತ ಈ ರೀತಿ ಮಾಡಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಅಪ್ಪವರು ಒಂದು ಚಾಲನೆ ನೀಡಿ ಅವರು ಒಂದು ಪಾದ ಹಾಕಿ ಅವರು ಆಶೀರ್ವಾದಿಸ್ಯಾರ. ಆ ಕುಟುಂಬಕ್ಕೆ ಭಾಳ ಬೆಳಗಾಗಲಿ ಅಂತಕ್ಕಂಥದ್ದು ಹಾರೈಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ.